ಜಯ, ಈ ಅವಸ್ಥೆ ಎಲ್ಲ ಬೇಕಾಗಿತ್ತು. ಹಿಂಸೆ ಗೆಲ್ಲಕ್ಕಾಗೋದೆ ಅಹಿಂಸೆಯಿಂದ ರೀ. ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಬೇಕಾದ್ರೆ ಅಂಥ ಬ್ರಿಟಿಷರೇ ಅಲ್ಲಾಡ್ ಹೋದ್ರು, ಹೆದರ್ಕೊಂಡ್ರು. ಈ ಅಮ್ಮ ಉಪವಾಸ ಮಾಡಿದ್ರೆ ವಿಕ್ರಮ್ ಹೆದರ್ಕೊಳ್ಳಲ್ವೇನ್ರಿ? ಹೌದಾ? ನೀನೊಬ್ಬ ಲೇಡಿ ಗಾಂಧಿ, ನಿನ್ನ ಮಗ ಮಚ್ಚಿಡ್ಕೊಂಡಿರೋ ಭಗತ್ ಸಿಂಗ್, ಇಬ್ಬರು ಸೇರಿಕೊಂಡು ದೇಶನ ಉದ್ಧಾರ ಮಾಡೋಕೆ ಹೊರಟಿದ್ದೀರ. ಸಾಯಂಕಾಲ ಮತ್ತೆ 2 ಎಳ್ನೀರು ತುಂಬ. ಹಾಂ ಸರಿ ಅಣ್ಣ. ಶೈಲು, ಅಮ್ಮಂಗೆ ಜ್ಯೂಸ್ ಮಾಡಿಕೊಟ್ಟೆ? ಹಾಂ ರೀ. ಸರಿ, ಸ್ವಲ್ಪ ಹೊತ್ತು ಬಿಟ್ಟು ಎಳ್ನೀರು ಬಿಡು. ಸರಿ. ಅಮ್ಮ, ಡಾಕ್ಟ್ರು ಒಂದಿಷ್ಟು ಮಾತ್ರೆಗಳನ್ನ ಬರೆದು ಕೊಟ್ಟಿದ್ದಾರೆ. ಯಾವ್ದ್ಯಾವ್ದನ್ನು ಯಾವ್ಯಾವ ಸಮಯಕ್ಕೆ ತೊಗೊಳ್ಬೇಕು ಅಂತ ಬೇರೆ ಬೇರೆ ಮಾಡಿಟ್ಟಿದ್ದೀನಿ. ನೀನು ತಪ್ಪದೆ ತೊಗೋಬೇಕಷ್ಟೆ. ಸರಿ ಕಣ. ಏನು ಹೂ ಅಂತೀಯೋ ಹೊಸು. ಅಮ್ಮನಿಗೆ ಸರಿಯಾದ ಸಮಯಕ್ಕೆ ಮಾತ್ರೆಗಳನ್ನು ಕೊಡೋ ಜವಾಬ್ದಾರಿ ನಿಂದು, ಆಯ್ತಾ? ಸರಿ ರೀ. ತೋ. ಹೊಸು, ತರಕಾರಿ ತಟ್ಟೆ ಕೊಡಮ್ಮ, ಹೆಚ್ಚಿಕೊಡ್ತೀನಿ. ಅತ್ತೆ, ನೀವು ರೆಸ್ಟ್ ಮಾಡ್ಬೇಕಂತ ಡಾಕ್ಟರ್ ಹೇಳಿದ್ದಾರೆ ತಾನೆ, ಮೊದಲು ಹೋಗಿ ಮಲ್ಗಿ. ಅಯ್ಯೋ, ಕೆಲಸ ಮಾಡಿರೋ ದೇಹ ಕಣೆ ಇದು, ಸುಮ್ಮನೆ ರೆಸ್ಟ್ ಎಲ್ಲ ಮಾಡೋಕ್ಕಾಗಲ್ಲ. ನೀನು ಕೊಡೋದು. ಹೌದು, ಅದಕ್ಕೆ ತಾನೆ ಆಸ್ಪತ್ರೆಯಲ್ಲಿ ಮೇಲ್ಗಂತ ತೇಲ್ಗಂಡು ಮಾಡ್ಕೊಂಡು ಮಲಗಿದ್ದು. ಫಸ್ಟ್ ಹೋಗಿ ರೆಸ್ಟ್ ಮಾಡೋಗು. ಅತ್ತೆ, ಅರೆ ಸುಧಾ, ಸಾಕ್ಷಿ ಬನ್ನಿ. ಈಗ ಹೇಗಿದ್ದೀರಾ ಅತ್ತೆ? ಹುಷಾರಾಗಿದ್ದೀನಿ, ಕೂತ್ಕೋ ಸುಧಾ. ನೀವು ಹೇಗಿದ್ದೀರ? ಹುಷಾರಾಗಿದ್ದೀನಿ. ವಿಷಯ ಗೊತ್ತಾಗಿದ್ದೆ ಈಗ, ಅದಕ್ಕೆ ಬ್ರೆಡ್ಡು ಹಣ್ಣು ಎಲ್ಲ ತೊಗೊಂಬಂದೆ. ಅಯ್ಯೋ, ಇದನ್ನೆಲ್ಲ ಯಾಕೆ ತರಕ್ಕೆ ಹೋದೆ ಸುಧಾ? ಅಲ್ಲಿ ನೋಡು, ನನ್ನ ಮಕ್ಕಳು ದಂಡಿಯಾಗಿ ತಂದಿಟ್ಟಿದ್ದಾರೆ. ನಿಮ್ಮ ಮಕ್ಳು ತರೋದಕ್ಕೂ ಬೀಗ್ತಿ ನಾನು ತರೋದಕ್ಕೂ ವ್ಯತ್ಯಾಸ ಇಲ್ವಾ ಅತ್ತಿಗೆ? ಏನು ಅಳೆಂದ್ರೆ? ಅಲ್ಲ ಅಳೆಂದ್ರೆ, ಅಮ್ಮಂಗೆ ಹೀಗಾಗಿದೆ ಅಂತ ನೀವಾದ್ರೂ ಒಂದು ಫೋನ್ ಮಾಡಿ ಹೇಳ್ಬೇಕಲ್ವಾ? ಮತ್ತೆ ಏನಿದು ಹೊಸ ಪದ್ಧತಿ? ಅಳಿ ಅಂದ್ರೆ ನೀವು ತಾವು ಅಂತ ಮುಂಚೆ ಕರಿತಿದ್ರು, ಹಾಗೆ ಕರಿ. ಅದೇ ಹಿಂಗಾಗುತ್ತೆ ಅಳಿ ಅಂದ್ರೆ? ಮುಂಚೆ ಆಗಿದ್ರೆ ಸಂಬಂಧದಲ್ಲಿ ನಾನು ಬರೀ ಅತ್ತೆ ಆಗಿದ್ದೆ, ಆದ್ರೆ ಈಗ ನಿಮ್ಗೆ ಹೆಣ್ಣು ಕೊಡ್ತಾ ಇರೋ ಅತ್ತೆ, ಅಳಿಯನ್ಗೆ ಕೊಡ್ಬೇಕಾಗಿರೋ ಮರ್ಯಾದೆ ಕೊಡ್ಲೇಬೇಕಲ್ವಾ? ಯಾಕ್ರಿ, ಯಾಕೆ ಹಾಗೆ ನೋಡ್ತಿದ್ದೀರಾ? ಅಲ್ಲ, ಅತ್ತೆಗೆ ಹೀಗಾಗಿದೆ ಅಂತ ನೀವೊಂದು ಮಾತು ಹೇಳಲಿಲ್ಲ, ಫೋನ್ ಮಾಡಿದ್ರೆ ಫೋನು ತೆಗಿಲಿಲ್ಲ. ಆಟೋ ವಿಕ್ರಮ್, ಏನು ಅದು ಆಟೋ ಗೀಟೋ ಅನ್ಕೊಂಡು? ಅವಳು ನಿನ್ನ ಹೆಂಡತಿಯಾಗಿ ಬರೋಳು, ಸ್ವಲ್ಪ ಗೌರವ ಇರಲಿ. ಅಮ್ಮ, ನನ್ನ ಕೆಲಸ ಇದೆ, ಬರ್ತೀನಿ. ಅಳಿ ಅಂದ್ರೆ ಮದುವೆ ಬಗ್ಗೆ ಎಲ್ಲ ವಿಷಯ ಅಮ್ಮ ಹೇಳಿದ್ದಾರೆ ತಾನೆ? ಎಲ್ಲ ವಿಷಯನ ಏನೋ? ನಮ್ಮ ಷರತ್ತುಗಳ ಬಗ್ಗೆ ಎಲ್ಲ ಗೊತ್ತಿದೆ ತಾನೆ? ಷರತ್ತುಗಳು ಏನದು? ಅಮ್ಮ, ಏನಿದು ಹೊಸ ಷರತ್ತೆಲ್ಲ? ಹೇಳಿದಿನಲ್ಲೋ ಎಲ್ಲ. ಸಾಕ್ಷಿಗೆ ಮದುವೆ ಆಗೋದ್ರಿಂದ ನೀನು ಯಾವ ಅಭ್ಯಂತರನೂ ಇರಬಾರ್ದು, ಮುಂದೆ ಯಾವ ರಗಳೇನೂ ಇರಬಾರ್ದು ಅಂತ. ನಾನು ಹೇಳಿದ್ದಕ್ಕೆಲ್ಲ ನೀನು ಒಪ್ಕೊಂಡಿದ್ಯಾ? ನನ್ನ ಮಾತನ್ನ ಮೀರಲ್ಲ ಅಂತ ನೀನು ಮಾತು ಕೊಟ್ಟಿದ್ಯಾ ವಿಕ್ರಮ್? ಅಳಿ ಅಂದ್ರೆ ಯಾಕೆ ಹಾಗೆ ನಿಂತಿದ್ದೀರಾ? ಮದುವೆ ವಿಷಯದಲ್ಲಿ ನಿಮ್ ತಕರಾರು ಏನಿಲ್ಲ ತಾನೆ? ಅವ್ರ ಮಾತು ಬೇರೆ ಅಲ್ಲ, ನನ್ನ ಮಾತು ಬೇರೆ ಅಲ್ಲ. ಅವ್ರು ಕೊಟ್ಟಿರೋ ಮಾತನ್ನ ನಾನು ನಡೆಸ್ಕೊತೀನಿ. ಬರ್ತೀರಮ್ಮ? ಕತ್ಲಾಗೋದ್ರೊಳಗೆ ಮನೆಗೆ ಸೇರೋ. ಸರಿ. ನೋಡ್ತೀಯ ಸುಧಾ, ನನ್ನ ಮಗ ನನ್ನ ಮಾತು ಮೀರಲ್ಲ. ನಾವು ಅನ್ಕೊಂಡ ಹಾಗೆ ಮದುವೆ ನಡೆಯುತ್ತೆ. ಅತಿಗೆ ನಾವು ನೀವು ಮಾತಾಡ್ಕೊಂಡಾಗೆ ನಾಡಿದ್ದೇ ನಿಶ್ಚಿತಾರ್ಥ. ಖಂಡಿತ ನಡೆಯುತ್ತೆ. ಜಯ, ಏನು ಅವಸರ? ನೀನೇನು ಸಂಪೂರ್ಣವಾಗಿ ಚೇತರಿಸ್ಕೊಂಡಿಲ್ಲ. ನಿಶ್ಚಿತಾರ್ಥನ ಸ್ವಲ್ಪ ನಿಧಾನವಾಗಿ. ನಾನು ಸಂಜೆ ಅಷ್ಟರಲ್ಲಿ ಚೇತರಿಸ್ಕೊಂಡ್ಬಿಡ್ತೀನಿ. ಮೊದಲಿನ ಹಾಗಾಗ್ತೀನಿ, ನೋಡ್ತಾ ಇರಿ. ಈಗಿನ ಸಂದರ್ಭದಲ್ಲಿ ನಾನು ಯಾವುದನ್ನು ಮುಂದೂಡೋ ಸ್ಥಿತಿಲಿ ಇಲ್ಲ ರೀ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಸಂಕ್ರಾಂತಿ ಹಬ್ಬದ ದಿನ ಸಾಕ್ಷಿಗೂ ವಿಕ್ರಮ್ಗೂ ನಿಶ್ಚಿತಾರ್ಥ ಆಗುತ್ತೆ. ಅದೇ ನನಗೆ ಖುಷಿ.
ನಿನ್ನ ಫ್ಯೂಚರ್ ಬಗ್ಗೆ ಏನು ನಿರ್ಧಾರ ಮಾಡಿ? ಬಂದರೂ ಅಳಬಾರದು ಮನಸ್ಸೇ ಇರು ತಡೆದು ನಿನ್ನ ಮಾತನ್ನ ನಾನು ಕೇಳ್ತೀನಿ. ಪ್ರೀತಿಗೂ ಗೆಲುವಾಗದು ನಿಜವೇ ಇದು ಇದು ಯಾರನು ದೂರಲಿ ನನ್ನದೇ ತಪ್ಪಿರುವಾಗ ನೋಡುತ್ತಾ ನಿಲ್ಲಲಿ ಹೇಗೆ ಈಗ ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧ್ಯನ ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿನ ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧ್ಯನ ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿ. ಇದ್ಯಾವತ್ತಿದ್ರು ನನಗೆ ಅಕ್ಕನೇ. ನಿಮ್ಮ ಮಗಳಿಗೆ ನಾನು ಚಿಕ್ಕಮ್ಮನ. ಯಾಕೆ ಅಳ್ತಿದ್ದಿ? ಇದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬ ಸಂಕಟ ಆಗುತ್ತೆ ರೀ. ಅಲ್ಲ ರೀ, ಅವಳೇನಾದ್ರೂ ನಮ್ಮ ಮನೆ ಆಸ್ತಿ ಪಾಸ್ತಿಗೆ ಆಸೆ ಪಟ್ಟು ಬಂದಿದ್ಲ? ಕೋಟ್ಯಾಧಿಪತಿ ಮಗಳು ರೀ ಅವಳು. ಇಷ್ಟೆಲ್ಲ ಓದ್ಕೊಂಡಿದ್ದಾಳೆ, ಒಳ್ಳೆ ಕೆಲಸ, ಕೈ ತುಂಬ ಸಂಬಳ. ತನ್ನೊಂದಿರೋ ತಾಳಿಗೋಸ್ಕರ ಅಂತ ಅದ್ಭುತವಾದ ಬದುಕನ್ನು ಬಿಟ್ಟು ವಿಕ್ರಮ್ ಜೊತೆನೆ ಬದುಕ್ತೀನಿ ಅಂತ ಬಂದ್ಲು. ಅದನ್ನ ಈ ಮನೇಲಿ ಯಾರು ಅರ್ಥ ಮಾಡ್ಕೊಳ್ದೆ ಅವಳಿಗೆ ಹಿಂಸೆ ಕೊಟ್ಟ ಈ ಮನೆಯಿಂದ ಓಡಿಸ್ಬಿಟ್ರು. ಅದು ಸಾಲದು ಅಂತ ವಿಕ್ರಮ್ಗೆ ಸಾಕ್ಷಿ ಜೊತೆ ಮದುವೆ ಮಾಡಿ ಅವಳಿಗೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದಾರೆ. ವಸು, ನಾನು ಅದೇ ಪರಿಸ್ಥಿತಿಯಲ್ಲಿದ್ದೀನಿ. ನಡೀತಿರೋದೆಲ್ಲ ನೆನೆಸ್ಕೊಂಡ್ರೆ ರಕ್ತ ಕುದಿಯುತ್ತೆ. ಅತ್ತೆ ತುಂಬಾ ಒಳ್ಳೆಯವರು ರೀ, ಆದ್ರೆ ಇವತ್ತು ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ. ಅವರು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡೋದಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬರುತ್ತೆ ರೀ? ವೇದ ವಿಷಯದಲ್ಲಿ ಮಾತ್ರ ಅವ್ರು ಯಾಕೆ ಹಿಂಗ್ ನಡ್ಕೋತಾರೆ? ಇದು ನನ್ನ ಮನಸ್ಸಿನ ಮಾತು ವಸು. ನೀನದನ್ನ ಬಾಯಿ ಬಿಟ್ಟು ಹೇಳಿದೆ ಅಷ್ಟೆ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಅಮ್ಮ ಯಾಕೆ ಹೀಗೆ ಮಾಡ್ತಿದ್ದಾರೆ, ಯಾಕೆ ಹಠ ಹಿಡ್ತಿದ್ದಾರೆ ಅಂತ. ಕಾರಣ ಏನು ಅಂತಲೂ ಗೊತ್ತಿಲ್ಲ. ಎಲ್ಲವೂ ಆ ದೇವ್ರಿಗೆ ಗೊತ್ತು ಅಷ್ಟೆ. ರೀ, ಬೆಳಗಾದ್ರೆ ವಿಕ್ರಮ್ ನಿಶ್ಚಿತಾರ್ಥ. ವೇದ ಜೀವನ ಕಾಪಾಡೋದಕ್ಕೆ ನಮ್ಗಿನ್ನೂ ಸಮಯ ಇದೆ ರೀ. ಅದಕ್ಕೇನು ಮಾಡುವಂತೀಯ? ಅವಳಿಗೊಂದು ಫೋನ್ ಮಾಡಿ ಹೀಗೀಗ ನಡೀತಿದೆ, ಹೇಗಾದ್ರೂ ಮಾಡಿ ನಿಶ್ಚಿತಾರ್ಥ ನಿಲ್ಸು ಅಂತ ಹೇಳೋಣ. ವಸು, ಏನು ಹೇಳ್ತಿದ್ದೀನಿ ನೀನು? ಏನು ಹೇಳ್ತಿದ್ದಿ? ಅವಳಿಗೆ ನಾನು ಫೋನ್ ಮಾಡಿ ಹೇಳೋದು? ಪಾಪ ಮೊದಲೇ ನೊಂದ್ಕೊಂಡು ಈ ಮನೆ ಬಿಟ್ಟು ಹೋಗಿದ್ದಾಳೆ. ಅಂಥದ್ರಲ್ಲಿ ನಿಶ್ಚಿತಾರ್ಥದ ವಿಷಯ ಹೇಳಿದ್ರೆ ಅವಳಿಗೆ ಹೇಗಾಗಬಾರ್ದು ಹೇಳು? ಗಾಯದ ಮೇಲೆ ಬರೆ ಎಳ್ದಂಗಿರುತ್ತೆ. ಆಡಿಸುವ ಆತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಅಂತ ಕವಿವಾಣಿನೇ ಇದೆಯಲ್ಲ ವಸು. ನಾವೆಲ್ಲ ಈ ಮನೆಯಲ್ಲಿ ಒಂದು ರೀತಿ ಸೂತ್ರದ ಗೊಂಬೆಗಳಿದ್ದ ಹಾಗೆ. ಯಾರು ಆಡಿಸ್ತಾರೋ ಹಾಗೆ ಆಡ್ತೀವಿ, ಯಾರು ಕುಣಿಸ್ತಾರೋ ಹಾಗೆ ಕುಣಿತೀವಿ. ನಮ್ದೇ ಅನ್ನೋ ಸ್ವಂತಿಕೆನೇ ಇಲ್ದ ಹಾಗೆ. ಅದಕ್ಕೆ ನಾನು ವೇದಾಗ ಹೇಳಿದೆ,
ಅಮ್ಮ ಏನೇ ಹೇಳಲಿ, ವಿಕ್ರಮ್ ಏನೇ ಬಡ್ಕೊಳ್ಳಿ, ನೀನು ಮಾತ್ರ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಬೇಡ ಅಂತ. ಆದರೆ ಅವಳು ನನ್ನ ಮಾತು ಕೇಳಿದ್ಲ? ನೀನೇ ಹೇಳು, ಕೇಳಿದ್ಲ? ಅವ್ರ ಅಪ್ಪನ ಉಳಿಸ್ಕೊಳ್ಳೋದಕ್ಕೆ ವಿಕ್ರಮ್ಗೆ ಮಾತು ಕೊಟ್ಟಿದ್ದಾಳೆ. ಅದ್ರಲ್ಲಿ ಏನ್ರಿ ತಪ್ಪಿದೆ? ಕೊಟ್ಟ ಮಾತಂತೆ ನಡ್ಕೊಂಡಿದ್ದಾಳೆ. ಏನ್ ದೊಡ್ಡ ಮಾತು. ವೇದಾನಿ ನನ್ನ ಮಗಳು, ನನ್ನ ಮಗಳು, ನನ್ನ ಮಗಳು ಅಂತ ಅಮ್ಮ ಹೇಳ್ತಿದ್ದವ್ರೆ ಬದಲಾಗಿ ಹೋಗ್ಬಿಟ್ಟು ಅವ್ರ ಮಾತಿನ ಪ್ರಕಾರ ಎಲ್ಲವೂ ನಡೀತಾ ಇಲ್ಲ ತಾನೇ. ತೀರಾ ಒಂದು ಮಾತಿನಿಂದ ತನ್ನ ಬದುಕಲ್ಲಿ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಈ ಮಾತುಗಳೆಲ್ಲ ಕಟ್ಕೊಂಡು ಏನಾಗ್ಬೇಕು ಹೇಳು? ಆದ್ರೆ ಅದು ಅವಳಿಗೆ ಅರ್ಥ ಆಗ್ತಾ ಇಲ್ವೇ? ಹೌದು, ಆದರೆ ಪಾಪ ವಿಕ್ರಮ್ಗೂ ಈ ಮದುವೆನ ಆಸಕ್ತಿ ಇಲ್ಲ. ಅಮ್ಮನ ಹಠಕ್ಕೆ ಒತ್ತಾಯಕ್ಕೆ ಸುಮ್ಮನೆ ತಲೆ ಆಡಿಸಿದನಷ್ಟೇ. ತೀರಾ ಬಲವಂತವಾಗಿ ಅವನು ಮದುವೆ ಮಾಡಿದರೆ ಅವನು ಉದ್ಧಾರ ಆದಾಗೆ. ಹಾಗಾದ್ರೆ ಈ ನಿಶ್ಚಿತಾರ್ಥ ತಡೆಯೋದಕ್ಕೆ ಬೇರೆ ದಾರಿನೇ ಇಲ್ವೇನ್ರಿ? ವಸು, ವೇದ ಮನೆ ಬಿಟ್ಟು ಹೋಗುವಾಗ ನೀನೊಂದು ಮಾತು ಹೇಳಿದ್ದೆ, ನೆನಪಿಸ್ಕೊ.